ಯೂಶುವಲ್ ಆಗಿ ಒಬ್ಬ ಸ್ಟಾರ್ ಅಥವಾ ಒಬ್ಬ MP ಒಬ್ಬ MLA ಸಚಿವ ಇಂಥವರೆಲ್ಲಾದರೂ ಈ ಜೈಲಿಗೋ ಕಸ್ಟಡಿಗೋ ಹೋಗ್ಬಿಟ್ಟಾಗ VIP ಟ್ರೀಟ್ಮೆಂಟ್ ಸಿಕ್ಕಿಬಿಡುತ್ತೆ ಅಂತ ಮಾಹಿತಿ. ತುಂಬ VIP ಟ್ರೀಟ್ಮೆಂಟ್ ಸಿಗುತ್ತೆ, ಕೇಳಿದಂಥ ಊಟ ಸಿಗುತ್ತೆ, ಅವರಿಗೆ ಕೇಳಿದ ಫೆಸಿಲಿಟಿ ಎಲ್ಲ ತಂದು ಕೊಟ್ಬಿಡ್ತಾರೆ ಪೊಲೀಸರು ಅಂತ ಮಾಹಿತಿ ಇದೆ. ಆದರೆ ಈ ಒಂದು ಮಾಹಿತಿಗೆ ದರ್ಶನ್ ಕೇಸ್ ಎಕ್ಸೆಪ್ಷನ್, ತದ್ವಿರುದ್ಧ ಈ ಕೇಸು. ದರ್ಶನ್ಗೆ ಯಾವುದೇ ತರಹದ VIP ಟ್ರೀಟ್ಮೆಂಟ್ ಅಲ್ಲಿ ಸಿಗ್ತಾ ಇಲ್ಲ. ಅತ್ತು ಕರೆದು ಪೊಲೀಸರು ಸಿಗರೇಟ್ ಕೂಡ ಕೊಡ್ತಾ ಇಲ್ಲ ಅಂತ, ಗೋಳಾಡಿದ್ದಕ್ಕೆ ಮಾತ್ರ ಒಂದೇ ಒಂದು ಬಾರಿ ಒಂದು ಕರೆಗೋಸ್ಕರ ಖಾಕಿಯೊಬ್ಬರು ಫೋನ್ ಕೊಟ್ಟಿದ್ದಾರೆ ಅಂತ. ಪೊಲೀಸರು ಕೊಟ್ಟಿದ್ದನ್ನೇ ತಿನ್ನಬೇಕು, ಹೇಳಿದ್ದನ್ನೇ ಕೇಳಬೇಕು. ನನಗೆ ಇದು ಬೇಕು ಅದು ಬೇಕು, ನೋ ಇದು ಕೊಡ್ತಾ ಇದೀವಪ್ಪ ತಿನ್ನು, ಎಷ್ಟೇ ಬೇಡ್ಕೊಂಡ್ರೂ ಕೂಡ ಕೇಳಿದ್ದನ್ನು ಕೊಡ್ತಾ ಇಲ್ಲ ಪೊಲೀಸರು. ನೋಡಿ, ಪೊಲೀಸ್ ತನಿಖೆ ಅಂತ ಇರುತ್ತಲ್ಲ, CBI ತನಿಖೆಯೂ ಅಷ್ಟೇ, ಪೊಲೀಸ್ ತನಿಖೆಯೂ ಅಷ್ಟೇ, ಸಾಕಷ್ಟು ವಿಧಾನಗಳಿರ್ತವೆ. ಕೆಲವು ವರ್ಷಗಳ ಕೆಳಗಿನ ಒಂದು ಘಟನೆ, ಆಯುಧ ಪೂಜೆಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯೊಬ್ಬರ ವೆಪನ್ಗಳ ಫೋಟೋ ವೈರಲ್ ಆಗಿಬಿಟ್ಟಿತ್ತು. ಅವ್ರು ಇವಾಗಿಲ್ಲ, ಮಾತ್ರ ಹೇಳ್ತಾ ಇದ್ದೀನಿ. ಅದನ್ನು ಅವ್ರಿಗೂ ನಾನು ಈ ಮಾತನ್ನು ಕೇಳಿದ್ದೆ. ಅವರನ್ನು ಸಂದರ್ಶನ ಮಾಡಿದಾಗ ನಾನು ಅವ್ರಿಗೂ ಈ ಕ್ವಶನ್ ನೇರವಾಗಿ ನಾನು ಕೇಳಿದ್ದೆ. ಅದಕ್ಕೆ ಆ ಘಟನೆ ನಿಮ್ಗೆ ನೆನಪಿಸ್ತಾ ಇದ್ದೀನಿ ಅಷ್ಟೇ. ವಿಷಯ ಇಷ್ಟೇ, ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಆಗುತ್ತೆ, ಸ್ಟೇಷನ್ಗೆ ಹೋಗ್ತಾರೆ. ಅವರು ಹೋದಾಗ ಸ್ಟೇಷನ್ 2 ಮಹಡಿಗಳ ಸ್ಟೇಷನ್, ಅದು ಗ್ರೌಂಡ್ ಫ್ಲೋರ್ ಒಂದಿರುತ್ತೆ, ಮೊದಲನೇ ಮಹಡಿ ಒಂದಿರುತ್ತೆ, 2 ಇರುತ್ತೆ ಅಲ್ಲಿ, 2 ಕೊಠಡಿಗಳು. ಸೊ ಕೆಳಗಡೆ ಬಂದಾಗ ಒಂದೇ ಒಂದು ಚೇರ್ ಹಾಕಿರಲಿಲ್ಲ. ನಾನು ಅವ್ರು ಹೇಳ್ಕೊಳಕ್ಕೆ ದೊಡ್ಡ ಡಾನ್ ಅಂತ ಅವ್ರಿಗೆ ಒಂದು ಇದಿರುತ್ತಲ್ಲ, ನಾನು ದೊಡ್ಡ ಡಾನು, ಏನು ಹೋಗಿ ಸುಮ್ಮನೆ ಮಾತಾಡಿ ಬಂದುಬಿಡ್ತೇನೆ ನಾನು ಅಂತ. ಅಲ್ಲಿ ಹೋದಾಗ ಒಂದು ಚೇರ್ ಇರೋಲ್ಲ, ಒಬ್ಬರು ಮಾತಾಡ್ಸೋರು ಇರೋಲ್ಲ, ಚೇರೆಲ್ಲ ತೆಗ್ಸಿರ್ತಾರೆ ಆ ಟೈಮಲ್ಲಿ. ಮತ್ತೆ ಮೊದಲನೇ ಮಹಡಿಗೆ ಹೋಗ್ತಾರೆ ಅವರು. ಅಲ್ಲಿಗೆ ಹೋದಾಗಲೂ ಕೂಡ ಅಲ್ಲೂ ಕೂಡ ಯಾರೂ ಕೇರ್ ಮಾಡಲ್ಲ. ಅಲ್ಲಿ ಬನ್ನಿ ಕೂತ್ಕೊಳ್ಳಿ, ಆ್ಯಸ್ ಇಫ್ ಐ ಆಮ್ ಅ ನೋನ್ ಫಿಗರ್ ಅನ್ನೋದು ಒಂದು ಈಗೋ ಇರುತ್ತೆ ಮನುಷ್ಯನಿಗೆ. ಅಲ್ಲಿ ಹೋದಾಗ ಯಾರೂ ಕೇರ್ ಮಾಡಲ್ಲ. ಆಮೇಲೆ ನೋಡಿದ್ರೆ, ಯಾರ್ರೀ ನೀವು? ನಾನು ಇಂಥ ಮನುಷ್ಯ. ಹಾಂ, ಏನಿದು ಫುಲ್ ಹೆಸರು ಹೇಳಿ, ಎಲ್ಲಿಂದ ಬಂದಿರೋದು ನೀವು? ಪೊಲೀಸು ಒಬ್ಬ ಕಾನ್ಸ್ಟೇಬಲ್ ಮಾತಾಡೋದು ಅವ್ರಿಗೆ. ಹಾಂ, ಇಂಥ ಕಡೆಯಿಂದ. ಏನು ನಿಮ್ಮ ಅಪ್ಪನ ಹೆಸರೇನು? ಒಬ್ಬ ಡಾನ್ಗೆ ನಿಮ್ಮ ಅಪ್ಪನ ಹೆಸರೇನು? ಅದು ಹೇಳ್ತಾರೆ. ಪಿನ್ ಕೋಡ್ ಹೇಳ್ರಿ. ಅಂದರೆ ಆ ಒಂದು ಗರ್ವ ಇರುತ್ತಲ್ಲ, ಅಹಂ ಅನ್ನೋದಿರುತ್ತಲ್ಲ, ಆ ಈಗೋ ಅಂತ ಇರುತ್ತಲ್ಲ, ಅದನ್ನು ಇಳಿಸ್ಬೇಕು ಅಂತ ಪೊಲೀಸರು ಡಿಸೈಡ್ ಮಾಡಿಬಿಟ್ರೆ ಯಾರೂ ತಪ್ಸೋಕ್ಕಾಗಲ್ಲ ರೀ. ಇದೊಂದು ಅಹಮನ್ನು ಇಳಿಸ್ಬೇಕು ನಾನು ಇವನಿಗೆ, ಒಮ್ಮೆ ಒಬ್ಬ ಪೊಲೀಸನ ತಲೆಗೆ ಬಂದುಬಿಡ್ತು ಅದು ಅಂತ ಹೇಳಿದ್ರೆ, ಎಂಥ ಗರ್ವವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಇಳಿಸಬಲ್ಲ. ಇಲ್ಲೂ ಹಾಗೆ ಇರಬಹುದು. ನನಗೆ ಅಲ್ಲಿ ಅದು ಸಿಕ್ಬಿಡುತ್ತೆ, ಇಲ್ಲಿದ್ದು ಸಿಕ್ಬಿಡುತ್ತೆ, ನನಗೇನು ಸಿಗರೇಟ್ ಕೊರತೆ ಇರಲ್ಲ, ನನಗೆ ಅಷ್ಟು ಫ್ಯಾನ್ಸು ಇಷ್ಟು ಫ್ಯಾನ್ಸು, ಫ್ಯಾಮಿಲಿ ಅವರು ಇವರು ಏನು ಬೇಕಾದರೂ ಹೇಳ್ಕೊಂಡಿರಲಿ, ಕೇಳಿದ ಊಟ ಸಿಗ್ತಾ ಇಲ್ಲ, ಕೇಳಿದ ಟೈಮ್ಗೆ ಸಿಗರೇಟ್ ಸಿಗ್ತಾ ಇಲ್ಲ, ಒಂದು ಫೋನ್ ಕರೆಗೆ ಇಡೀ ದಿನ ಬೇಳಾಡಿರೋದು ದರ್ಶನ್. ಈ ಸ್ಥಿತಿಲಿ ಇವತ್ತು ಸ್ಯಾಂಡಲ್ವುಡ್ನ ದ ಸೋ ಕಾಲ್ಡ್ ಕೋಟ್ ಅನ್ಕೋಟ್ ಚಾಲೆಂಜಿಂಗ್ ಸ್ಟಾರ್ ಇರೋದು.